ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ. ಮನೇಲಿ ಸುಮ್ಮನೆ ಕೂರವನಲ್ಲ, ನಾನು ಬಗ್ಗವನು ಅಲ್ಲ, ನಾನು ಜಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ಕೋಲೂರಿ ರಾಜಕಾರಣವನ್ನ ಯಾವತ್ತೂ ಮಾಡಲ್ಲ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು ತಮ್ಮ ಮಾತನ್ನೇ ಬದಲಿಸಿ ಮತ್ತೆ 2028ರಲ್ಲೂ ಕಣಕ್ಕಿಳಿತೀನಿ ಅನ್ನುವ ನಿರ್ಧಾರವನ್ನ ಮಾಡ್ತಾ ಇದ್ದಾರಾ? ಈ ನಿರ್ಧಾರ ಯಾಕೆ? ಇದು ಈಗ ಅಧಿಕಾರ ಕಳ್ಕೊಳ್ಳುವಂತಹ ಆತಂಕದಲ್ಲಿ ಹೈಕಮಾಂಡ್ಗೆ ಮೆಸೇಜನ್ನು ಕೊಡೋದಿಕ್ಕಾ? ಸಿದ್ದರಾಮಯ್ಯನವರು ತನ್ನ ಆಪ್ತರೆಲ್ಲ ಹೇಳ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲೂ ಸ್ಪರ್ಧಿಸಿ ಅಂತ ಹೇಳ್ಕೊಳ್ಳೋಕೆ ಹೊರಟಿರೋದು, ಆಪ್ತರು ಈ ರೀತಿ ಹೇಳ್ತಾ ಇರೋದು, ಇದೆಲ್ಲದರ ಹಿಂದೆ DK ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ತಪ್ಪಿಸುವ ರಣತಂತ್ರದ ಭಾಗವಾಗಿದೆಯಾ ಇದೆಲ್ಲ? ಮತ್ತೊಮ್ಮೆ ಸಿದ್ದರಾಮಯ್ಯನವರು ರಾಜಕೀಯ ಚಾಣಾಕ್ಷ. ದೇವೇಗೌಡರಂತಹ ರಾಜಕೀಯ ಭೀಷ್ಮನಿಂದಲೇ ಕಲಿತವರು ರಾಜಕೀಯವನ್ನು, ಅವರಿಂದಾನೇ ತಪ್ಪಿಸ್ಕೊಂಡು ಬಂದು ಮುಖ್ಯಮಂತ್ರಿ ಆದವರು, ಎರಡೆರಡು ಬಾರಿ ಮುಖ್ಯಮಂತ್ರಿ ಆದವರು. ಸಿದ್ದರಾಮಯ್ಯನವರಿಗೆ ತಾನು ಏನನ್ನು ಎಲ್ಲಿ ಹೇಗೆ ಪಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದಕ್ಕೇನೆ ಈ ಸರಿಯಾದ ಸಮಯಕ್ಕೇನೆ ಈ ದಾಳವನ್ನು ಉರುಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇಲ್ಲಿ ಬಹಳ DK ಶಿವಕುಮಾರ್ ಪಡೆಗೆ ಒಂದು ಶಾಕನ್ನು ಕೊಡೋದಕ್ಕೆ ಹೊರಟಿರೋದು ಕಾಣಿಸ್ತಾ ಇದೆ. DK ಶಿವಕುಮಾರ್ ನವೆಂಬರಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ. ನನಗೆ ಪವರ್ ಶೇರಿಂಗ್ನ ಮಾತುಕತೆಯ ಪ್ರಕಾರ 2.5 ವರ್ಷದ ನಂತರ ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರಿ, ಬಿಟ್ಕೊಡಿ ಅಂತ ಅವರು ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನು ಆರಂಭದಲ್ಲೇ ತಡೆಯೋದಕ್ಕೆ ಸಿದ್ದರಾಮಯ್ಯನವರು ಉರುಳಿಸಿರುವಂಥ ದಾಳ ಇದು, ಅವರ ರಣತಂತ್ರದ ಭಾಗ ಇದು. ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ, ನಾನು ಕೋಲು ಉರ್ಕೊಂಡೆಲ್ಲ ರಾಜಕಾರಣ ಮಾಡೋ ವ್ಯಕ್ತಿ ಅಲ್ಲ, ನಾನೇನಿದ್ರು ಗಟ್ಟಿಯಾಗಿದ್ದಾಗ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು, ಇಲ್ಲ ನನ್ನ ಆಪ್ತರು ಹೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ, ನಾನು ಚುನಾವಣೆಗೆ ನಿಂತ್ಕೊಳ್ಬೇಕು ಅಂಥೇಳಿ ಈ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿರೋದು ಹೈಕಮಾಂಡ್ಗೆ ಕೊಡ್ತಾ ಇರುವ ಮೆಸೇಜ್ ಇದು. ಈಗ ನನ್ನನ್ನು 5 ವರ್ಷ CM ಆಗಿ ಮುಂದುವರಿಸಿದ್ರೆ ಮುಂದಕ್ಕೆ ಯೋಚನೆ ಮಾಡ್ತೀನಿ, ಮುಂದೆ ಮತ್ತೆ ನಾನು ರಾಜಕಾರಣಕ್ಕೆ ಬರೋದಿಲ್ಲ, ಚುನಾವಣಾ ರಾಜಕಾರಣಕ್ಕೆ ಸುಮ್ಮನಿದ್ದು ಬಿಡ್ತೀನಿ. ಅದೇ ನೀವೇನಾದರೂ ಈಗ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಹೊರಟ್ರಿ ಅಂತಾದರೆ ಮುಂದಕ್ಕೆ ನಾನು ಮತ್ತೆ ಚುನಾವಣೆಗೆ ನಿಂತು ಮತ್ತೆ ಇದೇ ಕಾಂಗ್ರೆಸ್ಸಿಗೆ ನಾಯಕನಾಗಿ ನಾನು ಆಗ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡ್ತೀನಿ. ಈಗ 2.5 ವರ್ಷ DK ಶಿವಕುಮಾರ್ ಅವ್ರಿಗೆ ಕೊಡ್ತೀರಾ? ಕೊಡಿ, ನಾನು ಸುಮ್ಮನೆ ಅಧಿಕಾರ ಮಾಡೋದಕ್ಕೂ ಬಿಡಲ್ಲ ಅವ್ರನ್ನ. ಹೇಗೆ 19ರಲ್ಲಿ ಮೈತ್ರಿ ಆದಾಗ ಭಾಳ ಕಷ್ಟದಲ್ಲಿ 2018ರಿಂದ 19ರ ವೇಳೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ CM ಮಾಡಿ ಕಷ್ಟದಲ್ಲಿ DK ಶಿವಕುಮಾರ್ ಅಂದರೆ ಸಿದ್ದರಾಮಯ್ಯನವರು ಭಾಳ ನೊಂದ್ಕೊಂಡು ಒಪ್ಕೊಂಡು HDK CM ಆಗಿದ್ದನ್ನು ನೋಡಿಕೊಂಡು 14 ತಿಂಗಳು ಅವರಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಹಿಂಸೆಯನ್ನು ಕೊಟ್ಟು ಅವರನ್ನು CM ಸ್ಥಾನದಿಂದ ಇಳಿಯುವಾಗ ಮಾಡಿದ್ರಲ್ಲ, ಹಾಗೆ DK ಶಿವಕುಮಾರ್ ಅವ್ರನ್ನೂ ಕೂಡ CM ಸ್ಥಾನದಿಂದ ಇಳಿಯುವ ಹಾಗೆ ಮಾಡ್ತಾರೆ ಸಿದ್ದರಾಮಯ್ಯನವರು. ಆದರೆ ಅದನ್ನು ಮಾಡಬಾರ್ದು ಅಂತ ಹೇಳಿದರೆ ನನ್ನನ್ನು 2.5 ವರ್ಷ ಸುಮ್ಮನೆ ಮುಂದುವರಿಸಿ CM ಆಗಿ. ಈಗ CM ಆಗಿ ಮುಂದುವರಿಸಿದರೆ ಮುಂದಿನ ಬಾರಿ ಚುನಾವಣೆಗೂ ನಿಲ್ಲೋದಕ್ಕೆ ಹೋಗಲ್ಲ ನಾನು. ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಅಧಿಕಾರ ಮಾಡೋದಕ್ಕೂ ಬಿಡಲ್ಲ. ಇನ್ನು CM ಆಗಿ ನಾನು 2028ರಲ್ಲಿ ಮತ್ತೆ ಕ್ಲೈಮ್ ಮಾಡ್ತೀನಿ. ಯಾಕಂದರೆ ಈಗ ಸಿದ್ದರಾಮಯ್ಯನವ್ರ ಆಪ್ತ ಬಳಗ ಸತೀಶ್ ಜಾರಕಿಹೊಳಿ ನಾನು ಈಗಲೇ CM ಆಗಬೇಕು ಅಂತ ಇಲ್ಲ, ಸಿದ್ದರಾಮಯ್ಯನವ್ರು ಇರೋವರೆಗೂ ನಾನು CM ಸ್ಥಾನ ಕೇಳಲ್ಲ ಅಂತ ಇದ್ದಾರೆ. ಆಮೇಲೆ MB ಪಾಟೀಲ್ರಂಥವ್ರು ಇನ್ನೂ ಕೂಡ ವಯಸ್ಸಿದೆ ಅಂತಾರೆ. ಅಥವಾ ಗೃಹ ಸಚಿವ ಪರಮೇಶ್ವರ್ ಸಿದ್ದರಾಮಯ್ಯನವ್ರನ್ನ ಮೀರಿ ಮುಖ್ಯಮಂತ್ರಿ ಸ್ಥಾನ ಕೇಳುವ ಮಟ್ಟಿಗೆ ಇನ್ನೂ ಪ್ರಬಲರಾಗಿಲ್ಲ. ಇನ್ನು ಯಾರೇ ಅವರ ಆಪ್ತ ಬಳಗದವ್ರು ಬಂದರೂ ಕೂಡ ಪ್ರಿಯಾಂಕ್ ಖರ್ಗೆಗಿನ್ನೂ ವಯಸ್ಸಿದೆ. ಯಾವುದೇ HC ಮಹದೇವಪ್ಪನವರು ಸಿದ್ದರಾಮಯ್ಯನವ್ರ ಮಾತನ್ನು ಮೀರಿ ಹೋಗೋರಲ್ಲ. ಹೀಗಿರುವಾಗ ಮುಂದಿನ ಬಾರಿ 2028ರಲ್ಲಿ ಕೂಡ ನಾನೇ CM ಆಗ್ತೀನಿ ಅಂತಂದರೆ ಗೆದ್ದು ವಿರೋಧ ಮಾಡೋರು ಯಾರೂ ಇಲ್ಲ DK ಬಳಗ ಬಿಟ್ಟರೆ. ಹಾಗಾಗಿ ಈ 2.5 ವರ್ಷ ನನಗೆ ನೀವು ಕೊಟ್ಟು ಮುಂದುವರಿಸಿದ್ರೆ ಸರಿ, 2028ರಲ್ಲಿ ನಾನು ಪಕ್ಷದ ಜೊತೆಗೆ ಇರ್ತೀನಿ, CM ಸ್ಥಾನ ಕೇಳಕ್ಕೆ ಹೋಗಲ್ಲ. ಆದರೆ ಈಗೇನಾದರೂ ನೀವು ಪವರ್ ಶೇರಿಂಗು ಮಾತುಕತೆ ಆಗಿತ್ತು ಅಂತ ವಿಷಯ ತೆಗಿತೀರಿ ಅಂದರೆ ನಾನು ಮುಂದಿನ ಬಾರಿ ಚುನಾವಣೆಗೂ ನಿಲ್ಲೋನೆ, ನನಗೆ ಆರೋಗ್ಯ ಚೆನ್ನಾಗಿದೆ. 80 ಆದರೆ ಏನಂತೆ, ಹುಣಸೆ ಮರದ ಕತೆ ಹೇಳ್ತಾರಲ್ಲ, ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪೆ ಅಂತ. ಹಾಗಾಗಿ ನಾನು ವಯಸ್ಸಾದಷ್ಟು ನಾನು ಮಾಗ್ತೀನಿ ರಾಜಕೀಯದಲ್ಲಿ. ಹಾಗಾಗಿ ನನಗೆ ಇನ್ನೊಂದು ಚುನಾವಣೆಗೆ ನಿಲ್ಲೋಕ್ಕೂ ಕೂಡ ನನ್ನ ಆಪ್ತರ ಹೇಳ್ತಾ ಇರೋದ್ರಿಂದ ಮನಸ್ಸಿದೆ ಅಂತ ಹೇಳ್ತಿದ್ದಾರೆ.
ಇಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇದಕ್ಕೆ, ಸಂತೋಷ್ ಲಾಡ್ ಅವರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಎಲ್ಲರೂ ಕೂಡ ಯಾಕೆ ಹೇಳ್ತಾರೆ ಸಿದ್ದರಾಮಯ್ಯನವ್ರು ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಿ ಅಂದರೆ, ನಮಗೆ ಮತ್ತೊಮ್ಮೆ ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗುತ್ತಲ್ಲ ಅಂತ, ನಮಗೆ ಮತ್ತೊಮ್ಮೆ ಪ್ರಬಲವಾದ ಖಾತೆಗಳು ಸಿಗ್ತಾವಲ್ಲ ಅಂತ. ಹಾಗಾಗಿ ಸಿದ್ದರಾಮಯ್ಯನವರ ಆಪ್ತರೆಲ್ಲ ಅವರ ಬೆನ್ನಿಗೆ ನಿಂತಿರೋದೇ ಆ ಕಾರಣಕ್ಕೆ, ನಮಗೆ ಪ್ರಬಲವಾದ ಖಾತೆಗಳು ಸಿಗಲಿ, ಈಗ ಮುಂದೆ ಸಂಪುಟ ಪುನರ್ರಚನೆ ಆದರೆ ನಮ್ಮ ಖಾತೆಗಳು ಹೋಗದೇ ಇರಲಿ ಇರೋ ಖಾತೆಗಳು ಅಂತ. ಇಲ್ಲಿ ಡಿ ಕೆ ಬಳಗದವ್ರು ಏನಾದರೂ ಅಂತಿಮವಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಡಿ ಕೆ ಅವ್ರನ್ನ ಸಿ ಎಂ ಮಾಡೋಕ್ಕಾಗಲಿಲ್ಲ, ಕನಿಷ್ಠ ನಮ್ಮ ಆಪ್ತರಿಗೆ ಪ್ರಬಲ ಖಾತೆಗಳನ್ನು ಕೊಡಿ ಅಂಥೇಳಿ ಪಟ್ಟು ಹಿಡಿದ್ರೆ ಆಗ ನಮ್ಮ ಒಳ್ಳೊಳ್ಳೆ ಖಾತೆಗಳು ಕೋಟಿಗಟ್ಟಲೆ ಸಿಗುವಂಥ ಖಾತೆಗಳು ಹೊರಟೋಗ್ಬಿಟ್ರೆ ಅನ್ನುವಂಥ ಆತಂಕ ಇದ್ದೇ ಇರುತ್ತಲ್ಲ. ಹಾಗಾಗಿ ಅದನ್ನು ತಪ್ಪಿಸ್ಕೊಳ್ಳೋಣ ಅಂಥೇಳಿ ಇಲ್ಲಿ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಲ್ತಾ ಇದ್ದಾರೆ. ಯಾಕೆ ಬೇಕು 80 ಆದಮೇಲೆ ರಾಜಕಾರಣ? ಯುವಕರಿಗೆ ಅವಕಾಶ ಮಾಡಿಕೊಡಿ. ಈ ಥರ ಚಟಕ್ಕೆ ಬಿದ್ದು ರಾಜಕಾರಣ ಮಾಡೋದಕ್ಕೆ ನಮ್ಮ ರಾಜ್ಯ ಈ ಪರಿಸ್ಥಿತಿಲಿರೋದು ಇದೇ ಕಾರಣಕ್ಕೆ. ಯುವ ನಾಯಕರಿಗೆ ಅವಕಾಶವನ್ನು ಕೊಟ್ಟರೆ ಕ್ರಾಂತಿಕಾರಿಯಾಗಿ ಕೆಲವು ನಿರ್ಧಾರಗಳನ್ನು ತಗೋತಾರೆ, ಬದಲಾವಣೆಗಳಾಗ್ತವೆ. ಈಗ ದೇಶಾದ್ಯಂತ ಜನ್ಜಿ ಹವಾ ಇದೆ, ಯುವಕರ ನಾಯಕತ್ವಕ್ಕೆ ಅವಕಾಶಗಳಿದ್ದಾವೆ, ಜನರು ಕೂಡ ಆ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಆದರೆ ಈ ರಾಜಕಾರಣ ಅಧಿಕಾರದ ಚಟಕ್ಕೆ ಬಿದ್ದವರಿದಾರಲ್ಲ, ಇವರು ಮಾತ್ರ ನಾನೇ ಆಗಬೇಕು, ನನ್ನ ಮಕ್ಕಳಾಗಬೇಕು, ನನ್ನ ಮೊಮ್ಮಕ್ಕಳಾಗಬೇಕು, ಇಂಥವ್ರನ್ನ ಮೊದಲು ಮನೆಗೆ ಕಳಿಸ್ಬೇಕು. ಜನ ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ. ಯುವಕರಿಗೆ ಅವಕಾಶಗಳನ್ನು ಕೊಡಬೇಕು. ಅದು ಯಾವುದೇ ಪಕ್ಷದಲ್ಲಾಗಿರಲಿ, ನಮ್ಮ ಮುಖ್ಯಮಂತ್ರಿ ಆದವರೇ ಮುಖ್ಯಮಂತ್ರಿ ಆಗೋದು, ಅರ್ಹತೆ ಇದ್ದರೆ ಆಗಲಿ, ಯಾರಿಗೆ ಅರ್ಹತೆ ಇದೆಯೋ ಅವ್ರು ಆಗಲಿ. ಆದರೆ ಬರೀ ರಾಜಕಾರಣ ಮಾಡೋದಕ್ಕಷ್ಟೇ ಮುಖ್ಯಮಂತ್ರಿ ಸ್ಥಾನ ತಗೊಳ್ಳೋದು, ಜಾತಿ ಆಧಾರದ ಮೇಲೆ ಗೆದ್ದುಕೊಂಡು ಮುಖ್ಯಮಂತ್ರಿ ಸ್ಥಾನ ತಗೊಳ್ಳೋದು, ಈ ಥರ ರಾಜಕಾರಣ ಈ ಸಮಾಜದಲ್ಲಿ ಜನ ಒಪ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಜನರನ್ನು ಮರಳು ಮಾಡಿ ಗೆದ್ದು ಬರುವಂಥವ್ರು ಏನು ಬೇಕಾದರೂ ಮಾಡ್ತಾರೆ. ಸಿದ್ದರಾಮಯ್ಯನವರು ನಂದು ಬಸವ ತತ್ವ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಸಿದ್ದರಾಮಯ್ಯನವರು ಹೊಸಬರಿಗೆ ಯಾಕೆ ಅವಕಾಶ ಮಾಡಿಕೊಡಲ್ಲ? ಯಾಕೆ ಯುವಕರಿಗೆ ಅವಕಾಶ ಕೊಡಲ್ಲ? ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೇ ಹೋಗಿದ್ರೆ, ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿನೂ ಆಯ್ತು. ಮನುಷ್ಯ ಧರ್ಮ ಇದೆಯಲ್ಲ, ಅದು ದೊಡ್ಡ ಧರ್ಮ. ಅದಕ್ಕೆ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. 850 ವರ್ಷಗಳ ಹಿಂದೆ ಗೊತ್ತಿಲ್ಲ, ಅವಕಾಶವನ್ನು ಕೊಡಬೇಕು. 80 ಆದ ಮೇಲೂ ನಾನೇ ಅಧಿಕಾರದಲ್ಲಿರ್ತೀನಿ ಅಂತಂದರೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ನೆಕ್ಸ್ಟ್ ಚುನಾವಣೆ ಎದುರಿಸಿ ಮುಖ್ಯಮಂತ್ರಿ ಆಗದೆ ಶಾಸಕರಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಶಾಸಕರಾಗಿ ಸದನದೊಳಗಡೆ ಕೂತ್ಕೊಳ್ಳುವಂಥ ವ್ಯಕ್ತಿನೇ ಅಲ್ಲ. ಅವರು ನಾನು ಎಲ್ಲಿರ್ತೀನೋ ಅಲ್ಲಿ ನಾನೇ ಕಿಂಗ್ ಆಗಿರಬೇಕು ಅನ್ನೋರು. ಅದೆಷ್ಟರ ಮಟ್ಟಿಗೆ ಮುಂದಿನ ಚುನಾವಣೆ ಬಗ್ಗೆ ಅವರು ಗ್ಯಾರಂಟಿಯಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಇದು ಹೇಳ್ತಾ ಇರೋದೇನೆಂದರೂ ಈ ಬಾರಿ 2.5 ವರ್ಷ ಮತ್ತೆ CM ಸ್ಥಾನನ ಭದ್ರವಾಗಿ ಇಟ್ಕೊಳ್ಳೋಕ್ಕಷ್ಟೇ ಅನ್ನೋದು ಸ್ಪಷ್ಟ ಆಗ್ತಾ ಇದೆ.